ಮಾಡಬೇಕು, ಹುಟ್ಟಿದಾಗಿಂದಾನೆ ದುಡ್ಡನ್ನ ಇಟ್ಕೊಂಡ್ಬರ್ಬೇಕಾಗಿಲ್ಲ. ನಾವು ದುಡಿಯುವ, ನಾವು ಯೋಚನೆ ಮಾಡುವ, ನಾವು ಏನು ಓದ್ತಾ ಇದ್ದೀವಿ, ಏನು ಮಾಡಿದ್ರೆ ನಾನು ಕ್ಲಿಕ್ ಆಗ್ತೀನಿ, ಹಾಗೆ ನಾನು ಮಾಡುವ ಕೆಲಸದಲ್ಲಿ ಎಷ್ಟು ಉಳಿತಾಯ ಆಗಿದೆ, ಎಷ್ಟು ವ್ಯಯ ಆಗ್ತದೆ ಅನ್ನುವಂಥ ಲೆಕ್ಕಾಚಾರವನ್ನ ಮಾಡಿದಾಗ ನಾವೇನು ಮಾಡ್ಬೋದು, ಒಳ್ಳೆಯ ಬದುಕನ್ನ ಕಟ್ಕೋಬಹುದು. ಯಾರೋ ಶ್ರೀಮಂತರಾದ್ರು ಸೀರೆನ 10,000ದಲ್ಲ 100 ರೂಪಾಯಿ ಸೀರೆ ಉಟ್ಕೊಂಡ್ಬಂದಿರ್ಲಿ, ಅವಳಿಗೆ ಏನನ್ನೋದು ನಾವು ಅವ್ರು ಬಿಡಪ್ಪ 100 ರೂಪಾಯಿ ಇಲ್ಲ, ಅದು 20,000 ಇರ್ಬೋದು ಅಂತ ಯೋಚನೆ ಮಾಡ್ತೀವಿ. ಅದೇ ನಾವ್ಯಾರು ನೋಡಿಲಿ 10,000 ಸೀರೆ ಇದಕ್ಕೆಲ್ಲಿ ಕೊಟ್ಟಿರ್ತಾಳೆ ಅವಳು 10,000 ಎಲ್ಲ ಸುಳ್ಳು ಹೇಳ್ತಾ, ಹಾಗಿದ್ರೆ ನಂಬಿಕೆ ಎಲ್ಲಿಂದ ಬಂತು? ಅದಕ್ಕೆ ನಾವೇನ್ ಮಾಡ್ಬೇಕು, 10,000 ಖರ್ಚು ಮಾಡಿ ಸೀರೆ ತಗೊಳ್ಳೋಂಥದ್ದಲ್ಲ, 100 ರೂಪಾಯಿ ಕೊಟ್ಟು ಸೀರೆ ತಗೊಳ್ಳೋಂಥದ್ದಲ್ಲ, ಸೀರೆಯನ್ನ ಹೇಗೆ ಉಡ್ತೀವಿ ಅನ್ನೋದು ಏನಾಗತ್ತೆ, ವಿಷಯ ಆಗತ್ತೆ. ನೀನ್ 100 ರೂಪಾಯಿ ಸೀರೆ ತಗೋ, 10,000 ರೂಪಾಯಿ ಸೀರೆ ತಗೋ, ಅದು ನೀವು ಉಡುವ ರೀತಿಯ ಮೇಲೆ. 10,000 ಸೀರೆ ತಗೊಂಡು ನಾನು ಇಷ್ಟ ಹತ್ರ ಉಟ್ಕೊಂಬಂದು ಇಲ್ಲಿ ಬಂದೆ ಅಂದ್ರೆ ಏನಂತೀರಿ, ಆ ಮೇಡಮ್ಗೆ ಸೀರೆ ಉಡಕ್ ಬರಲ್ವಾ ಅಂತ ಹೇಳ್ತೀವಿ. ಹಾಗಿದ್ರೆ ಸೀರೆಗೆ ಕೊಟ್ಟ 10,000 ರೂಪಾಯಿ ದುಡ್ಡು ಎಲ್ಲೋಯ್ತು? ಎಲ್ಲೂ ಹೋಗ್ಲಿಲ್ಲಲ್ಲ. ಹಾಗಾಗಿ ನೀವು ಬಳಸುವ ಪ್ರತಿ ಒಂದು ವಿಷಯ ಅಥವಾ ವಸ್ತು ಏನಾಗಿರ್ಬೇಕು, ದುಬಾರಿಯದ್ದಾಗಿರ್ಬೇಕು ಅಂತಿಲ್ಲ. ಅದನ್ನ ಬಳಸುವ ರೀತಿ ನಿಮಗೆ ಗೊತ್ತಿರಬೇಕು. ನೀವು ಧರ್ಮಿಕ ಸಂಬಂಧಿಸಿದ